ಎಲ್ರಿಗೂ ನಮಸ್ಕಾರ. ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಸಂಪೂರ್ಣ ವಿಧಿವಿಧಾನ ಹೀಗಿದೆ. ಪ್ರತಿನಿತ್ಯ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸೃಷ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರಗಳ ಪ್ರಕಾರ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಉತ್ತಮ, ದೇವರಿಗೆ ನಮ್ಮ ಪೂಜೆ ಪ್ರಿಯವಾಗಿದ್ದರೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾನೆ. ಹಿಂದೂ ಧರ್ಮದಲ್ಲಿ ನಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ತೊಡೆದುಹಾಕಲು ದೈನಂದಿನ ಪೂಜೆಯ ಮಾರ್ಗವೇ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ನಿತ್ಯ ಪೂಜೆ ಮತ್ತು ಮಂತ್ರ ಪಠಣದಿಂದ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಮತ್ತು ದೇವರಲ್ಲಿ ನಂಬಿಕೆ ಹುಟ್ಟುತ್ತದೆ. ಪೂಜೆಯು ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಬೇಕು. ನಮ್ಮಲ್ಲಿ ಯಾವುದೇ ಕಠಿಣ ಕಾರ್ಯವನ್ನು ಮಾಡುವ ಸಾಮರ್ಥ್ಯವನ್ನು ಹುಟ್ಟುಹಾಕುತ್ತದೆ. ಪೂಜೆಯು ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಿಸುವುದಕ್ಕೂ ಸಹಕಾರಿಯಾಗಿದೆ ಮತ್ತು ನಾವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಲು ಶಕ್ತರಾಗುತ್ತೇವೆ. ಪ್ರತಿನಿತ್ಯ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸೃಷ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಜೀವನದ ಪ್ರತಿಯೊಂದು ಅಂಶವೂ ನಮ್ಮ ವೇದಗಳಲ್ಲಿ ವಿಜ್ಞಾನ ಮತ್ತು ನಂಬಿಕೆಯ ವಿಷಯಗಳಾಗಿದೆ. ಪೂಜೆಯ ನಿಜವಾದ ವಿಧಾನ ಯಾವುದು ಎಂಬುದನ್ನು ನಾವಿಂದು ನೋಡೋಣ. ಪೂಜೆಗೆ ಸರಿಯಾದ ಸಮಯ ಯಾವುದು? ಸಾಮಾನ್ಯವಾಗಿ ಮಧ್ಯಾಹ್ನ ಪೂಜೆ ಮಾಡಬೇಕೋ ಬೇಡವೋ ಎಂಬ ಸಂದೇಹ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಇರುತ್ತದೆ. ಹಿಂದೂ ಧರ್ಮದ ಪ್ರಕಾರ ಸೂರ್ಯೋದಯದ ನಂತರ ಮುಂಜಾನೆ ಪೂಜೆಗೆ ಉತ್ತಮ ಸಮಯ ಎಂದು ಹೇಳಲಾಗುತ್ತದೆ. ಮುಂಜಾನೆ ದೇವರ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎಂದರೆ ಮುಂಜಾನೆ 3:30ಯಿಂದ 5:30ವರೆಗೆ ಅತ್ಯುತ್ತಮ ಸಮಯವಾಗಿದೆ. ಮಧ್ಯಾಹ್ನ ಮಾಡುವ ಪೂಜೆಯನ್ನು ಪಿಶಾಚಿ ಪೂಜೆ ಎಂದು ಕರೆಯಲಾಗುವುದು. ನಾವು ಈ ಸಮಯದಲ್ಲಿ ಎಷ್ಟೇ ಪೂಜೆ ಮಾಡಿದರೂ ಅದು ಮಾನ್ಯವಾಗುವುದಿಲ್ಲ, ಅಂದರೆ ಬೆಳಗ್ಗೆ ಮಾಡಿದ್ದಕ್ಕೆ ಸಮಾನವಾಗುವುದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡುವುದರಿಂದ ನಿಮ್ಮ ದಿನಚರಿಯು ಉತ್ತಮವಾಗುವುದು. ನಿತ್ಯ ಪೂಜೆ ವಿಧಾನ ಹೀಗಿರಲಿ. ಪ್ರತಿದಿನ ಸ್ನಾನ ಮತ್ತು ಧ್ಯಾನದ ನಂತರ ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸಬೇಕು. ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಾವು ಯಾವಾಗಲೂ ಆಸನದ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸಬೇಕು. ನಿಮ್ಮ ದೇವರ ಪೂಜೆಯನ್ನು ನಿಗದಿತ ಸಮಯದಲ್ಲಿ ಪೂಜಿಸಬೇಕು. ಧೂಪ ನೀಡುವ ನಿಯಮಗಳು ಹೀಗಿರಲಿ. ದೇವರಿಗೆ ಧೂಪವನ್ನು ನೀಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರ ಆಗುವುದು. ಮನೆಯಲ್ಲಿ ಪರಿಮಳ ಹರಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಧೂಪ ದ್ರವ್ಯವನ್ನು ನೀಡಲು ಕೆಲವು ವಿಶೇಷ ವಿಧಾನಗಳಿವೆ. ಆ ವಿಧಾನಗಳು ಗೊತ್ತಾ ನಿಮಗೆ? ದೇವರಿಗೆ ಬೆಳಗ್ಗೆ ಧೂಪವನ್ನು ನೀಡಬೇಕು. ಸಂಜೆ ಧೂಪವನ್ನು ದೇವರಿಗೆ ನೀಡಬಾರದು. ಧೂಪ ದ್ರವ್ಯವನ್ನು ನೀಡುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು. ನೀವು ಶುದ್ಧರಾದ ನಂತರವೇ ಧೂಪವನ್ನು ನೀಡಬೇಕು. ಪೂಜೆಯ ಸಮಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಧೂಪವನ್ನು ನೀಡಬೇಕು. ಮನೆಯ ಎಲ್ಲ ಮೂಲೆಗಳಲ್ಲಿ ಧೂಪದ ಹೊಗೆಯನ್ನು ತೋರಿಸಬೇಕು. ಧೂಪದ್ರವ್ಯದ ಪರಿಣಾಮವು ಉಳಿಯುವವರೆಗೂ ಮನೆಯಲ್ಲಿ ಯಾವುದೇ ರೀತಿಯ ಸಂಗೀತವನ್ನು ಆಡಿಸಬಾರದು. ದೇವಸ್ಥಾನದಲ್ಲಿ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದು ಖಂಡಿತ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕಣದಲ್ಲಿಯೂ ದೇವರನ್ನು ಪರಿಗಣಿಸಲಾಗಿದೆ. ನಮ್ಮ ಪ್ರಕಾರ ದೇವಾಲಯಗಳಂಥ ಪವಿತ್ರ ಸ್ಥಳಗಳಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆ ನಡೆಯುತ್ತದೆ. ಇದು ಆಲೋಚನೆಗಳು ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ದೇವಾಲಯದಲ್ಲಿ ಪೂಜೆ ಮಾಡುವಾಗ ಗಂಟೆಯನ್ನು ಮೃದುವಾಗಿ ಬಾರಿಸಿ. ಇದರಿಂದ ನಮ್ಮನ್ನು ಬಿಟ್ಟು ಬೇರೆಯವರಿಗೂ ತೊಂದರೆಯಾಗುವುದಿಲ್ಲ. ದೇವಸ್ಥಾನದಲ್ಲಿ ಆರತಿ ನಡೆಯುತ್ತಿದ್ದರೆ ನಿಮ್ಮ ಪೂಜೆಯನ್ನು ಬಿಟ್ಟು ಆರತಿಗೆ ಸೇರಿಕೊಳ್ಳಿ. ಪೂಜೆ ಯಶಸ್ವಿಯಾಗಿದೆ ಎಂಬುದರ ಸಂಕೇತ ನಮಗೆ ಹೀಗೆ ಗೊತ್ತಾಗುವುದು. ನಾವು ದೇವರಿಗೆ ಹಚ್ಚಿದ ದೀಪವು ಪ್ರಕಾಶಮಾನವಾಗಿ ಉರಿಯುತ್ತದೆ, ಇಲ್ಲವಾದರೆ ಅದು ನಿಧಾನವಾಗಿ ಉರಿಯುವುದು. ದೇವರ ಮುಡಿಯಿಂದ ಅಥವಾ ದೇವರಿಗೆ ಹಾಕಿದ ಹೂವಿನ ಹಾರ ಪ್ರಸಾದದಂತೆ ಬೀಳುವುದು. ನಾವು ದೇವರಿಗೆ ಆರತಿಯನ್ನು ಮಾಡುವಾಗ ಸುಗಂಧ ಪರಿಮಳ ಪೂಜೆಯ ಸಮಯದಲ್ಲಿ ನಮಗೆ ತಿಳಿಯದಂತೆ ಕಣ್ಣೀರು ಬರುವುದು. ಪೂಜೆಯ ನಂತರ ಈ ಕೆಲಸವನ್ನು ಮಾಡಬೇಡಿ. ಪೂಜೆಯ ನಂತರ ಆರತಿ ಮಾಡಲೇಬೇಕೆನ್ನುವ ನಿಯಮವಿದೆ, ಆದರೆ ಆರತಿ ಇಲ್ಲದೆ ಪೂಜೆಯನ್ನು ವಿಫಲವೆಂದು ಪರಿಗಣಿಸಲಾಗುತ್ತದೆ. ಆರತಿಗೆ ಸಂಬಂಧಿಸಿದ ನಿಯಮಗಳ ಪ್ರಕಾರ ಧೂಪ, ಹೂಗಳು ಮತ್ತು ನೈವೇದ್ಯಗಳನ್ನು ಬಳಸಲಾಗುತ್ತದೆ.
ಆರತಿಯನ್ನು ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ. ಮನೆಯಲ್ಲಿ ಸಮೃದ್ಧಿ ಹೆಚ್ಚುವುದು. ಈ ಎಲ್ಲ ಪೂಜಾ ವಿಧಾನಗಳನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿವರವಾಗಿ ಹೇಳಲಾಗಿದೆ. ದೇವರ ಪೂಜೆಯ ಬಗ್ಗೆ ನೀಡಿದ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾದರೆ ಅಥವಾ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭವಾಗಲಿ.